ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಶ್ರೀ MN ಮೋರೆ ಅವರ 71ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತೇನೆ. ಹ್ಯಾಪಿ ಬರ್ಡೇ ಸರ್. MN ಬಾಸ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮೋರೆ ಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. MN ಮೋರೆ ಅವರ 71ನೇ ಹುಟ್ಟುಹಬ್ಬದ ಅಂಗವಾಗಿ ಜಿಲ್ಲಾ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ನಗರದ ಸುಪ್ರಸಿದ್ಧ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಮಾಜಿ ಅಧ್ಯಕ್ಷರು ಮತ್ತು ಉದ್ಯಮಿದಾರರಾದ MN ಮೋರೆ ಅವರ 71ನೇ ಹುಟ್ಟುಹಬ್ಬದ ಅಂಗವಾಗಿ ಧಾರವಾಡ ಜಿಲ್ಲಾ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆಯನ್ನ ಮನೋಹರ್ ಮೋರೆ ಅವರ ಅಭಿಮಾನಿ ಬಳಗದ ವತಿಯಿಂದ ವಿತರಿಸಲಾಯಿತು. ಉದ್ಯಮಿದಾರರು ಮತ್ತು ಯುವ ಮುಖಂಡ ಮಂಜುನಾಥ್ ಕದಂ, ರಾಜು ಬರ್ಜನವರ್, ಮಹೇಶ್ ಶಿಂದೆ, ಸತೀಶ್ ಶಿಂದೆ, ವಿನಯ್ ಬಾಬರ್, ಮಲ್ಲೇಶ್ ಶಿಂದೆ, ಯಲ್ಲಪ್ಪ ಚಾವಾನ್, ಶಿವಾಜಿ ಸೂರ್ಯವಂಶಿ, ಸುನಿಲ್ ಮೋರೆ ಸೇರಿದಂತೆ ಅನೇಕರು ಸಂಗ್ರಾಮ್ ಸುದ್ದಿಗಾರರೊಂದಿಗೆ ಮಾತನಾಡಿ MN ಮೋರೆ ಅವರಿಗೆ 71ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದರು. ಮರಾಠ ಸಮಾಜದ ಹಿರಿಯರಾದ ಯಲ್ಲಪ್ಪ ಚಾವನ್ ಮಾತನಾಡಿ, ನಮ್ಮ ಸಮಾಜದ ಸುಧಾರಣೆಗಾಗಿ ಶ್ರಮವಹಿಸಿದ MN ಮೋರೆ ಅವರು 100 ವರ್ಷಗಳ ಕಾಲ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದು ಹೇಳಿದರು. ಮರಾಠ ಸಮಾಜದ ಬಾಂಧವರು ಸಡಗರ ಸಂಭ್ರಮದಿಂದ MN ಮೋರೆ ಅವರ ಹುಟ್ಟುಹಬ್ಬವನ್ನ ಆಚರಿಸಿದರು. प्रदानं भवति सदाशिवेन्द्रशतिं प्रतिष्ठदेवच्च स्वमायुष्य आरोग्यशोभमानं मयते संवत्सरं दीर्घमायुः आयुष्मान् भवतीर्तिवान् भव सकल सौभाग्यवान् भव यशस्विवान् भव आरोग्यवान् भव तुझा भवानी कृपा कटाक्ष प्राप्तिरस्तु. ಈ ಶುಭ ಸಂದರ್ಭದಲ್ಲಿ ನಮ್ಮ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಅಧ್ಯಕ್ಷರು ಹಾಗೂ ನಮ್ಮ ಆತ್ಮೀಯರು, ಮಾರ್ಗದರ್ಶಕರು ಹಾಗೂ ಎಲ್ಲ ಸಮಾಜಕ್ಕೆ ಬೇಕಾದಂಥ ವ್ಯಕ್ತಿಯಾದಂಥ ಉದ್ಯಮಪತಿಗಳಾದಂಥ ಶ್ರೀಯುತ MN ಮೋರೆಯವರ 71ನೇ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತೇನೆ. ಈ ಶುಭ ಸಂದರ್ಭದಲ್ಲಿ ತಾಯಿ ತುಳಜಾಭವಾನಿ ದೇವಿ MN ಮೋರೆ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯವನ್ನು ನೀಡಲಿ, ಆರೋಗ್ಯ ನೀಡಲಿ ಅಂತ ಹೇಳಿ ನಮ್ಮ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಅವರ ಕೆಲಸ ಇದೆ, ಅವ್ರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಬೆಳೆಯಲಿ ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಎಲ್ಲ ಸಮಾಜದ ವತಿಯಿಂದ, ಮರಾಠ ಯುವಕರ ವತಿಯಿಂದ, ಎಲ್ಲ ಹಿರಿಯರ ವತಿಯಿಂದ ಇವತ್ತು ನಾನು ಅವರಿಗೆ ಶುಭಾಶಯ ಕೊಡ್ತೀನಿ. ಮರಾಠ ವಿದ್ಯಾಪ್ರಸಾರಕ ಮಂಡಳದ ಅಧ್ಯಕ್ಷರಾದ ಶ್ರೀಯುತ MN ಮೋರೆ ಅವರು ಯಾಕಂದ್ರೆ ಮರಾಠ ಸಮಾಜಕ್ಕೆ ಬಹಳ ಮಹತ್ವವಾದ ಕೊಡುಗೆ ಇದೆ. ಯಾಕಂದರೆ 3 ಬಾರಿ ಅಧ್ಯಕ್ಷರಾಗಿದ್ದಾರೆ, ಸಾಕಷ್ಟು ಹಲವಾರು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರಿಗೆ ಹೇಳ್ತಿರೋದು ಆ ಥರದ ಒಂದು ಶಿಕ್ಷಣ ಕ್ರಾಂತಿಯೇ ಈ ಮರಾಠ ವಿದ್ಯಾಪ್ರಸಾರಕ ಮಂಡಳದಾಗಿದೆ. ಇವತ್ತು ಅವರು 71ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಆ ತಾಯಿ ತುಳಜಾಭವಾನಿ ಅವರಿಗೆ ಹೆಚ್ಚಿನ ಆಯು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ವಿನಂತಿಸುತ್ತಾ, ಇವರು ಯಾವಾಗಲೂ ಅಧ್ಯಕ್ಷರು ಹೀಗೆ ನಗುತ್ತಾ ಇರಲಿ ಅಂತ ಹೇಳ್ತಾ ನಾನು ನಮ್ಮ ಮರಾಠ ಸಮಾಜದ ಮುಖಂಡರು, ಹಿರಿಯ ರಾಜಕಾರಣಿಗಳು ಹಾಗೂ ನಮ್ಮ ಸಂಸ್ಥೆಯ ಅಭಿವೃದ್ಧಿ ಹರಿಕಾರರಾದಂಥ ಶ್ರೀ MN ಮೋರೆ ಅವರ 71ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತೇನೆ. ಯಾಕಂತಂದ್ರೆ ಅವರು ಮಾಡಿದ ಕೊಡುಗೆ ಸಮಾಜಕ್ಕೆ ಭಾಳ ಐತಿ. ಯಾಕಂತಂದ್ರೆ ಕೆಲವು ಬಡವ ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ. ಅವರಿಗೆ ತಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಅವರು ಒಂದು ಒಳ್ಳೆಯತನದಲ್ಲಿ ಇವತ್ತು ಬೆಳೀತಾ ಇದ್ದಾರೆ. ಅದಕ್ಕೆ ಬಡವರಂದ್ರೆ ಅವರಿಗೆ ಅತಿ ಕಾಳಜಿ, ತಮ್ಮ ಸ್ವಯಂ ಖರ್ಚಿನಿಂದ ಅವರ ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಹೆಚ್ಚಿನ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತೇನೆ. ಅದೇ ರೀತಿ ಮುಂಬರುವಂಥ ದಿನಗಳಲ್ಲಿ ನಮ್ಮ ಮರಾಠ ಸಮಾಜಕ್ಕೆ ಇಂಥ ಒಬ್ಬ ನಾಯಕರು ಮುಂಚೂಣಿಯಲ್ಲಿ ಅವಶ್ಯಕತೆ ಇದೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ನಮ್ಮ ಮರಾಠ ಸಮಾಜದವ್ರಿಗೆಲ್ಲ ಒಂದು ಶುಭ ದಿನ. ಯಾಕಂದರೆ ಇವತ್ತು ನಮ್ಮ ಸಮಾಜದ ಮುಖಂಡರು, ಹಿರಿಯರು, ನಮ್ಮ ವಿದ್ಯಾಪ್ರಸಾರಕ ಮಂಡಳದ ಅಧ್ಯಕ್ಷರಾದಂಥ ಶ್ರೀ MN ಮೋರೆ ಅವರ ಹುಟ್ಟಿದಬ್ಬ. ಅವ್ರು ಹುಟ್ಟಿದಬ್ಬ ಅಂದ್ರೆ ನಮ್ಗೆ ದೀಪಾವಳಿ ಇದ್ದಂಗೆ ಭಾಳ ಖುಷಿ ದಿನ. ಇವತ್ತು ಸಂಭ್ರಮದ ದಿನ. ಇವತ್ತು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅವ್ರು ಹುಟ್ಟಿದ ದಿವಸದ ಸಂಬಂಧ. ಸರ್ ಹೀಗೆ ಆರೋಗ್ಯವಾಗಿ ನಗ್ನಾಗ್ತಾ 100 ವರ್ಷ ಬಾಳಲಿ ಅಂತ ಹೇಳಿ ನಾನು ದೇವರಲ್ಲಿ ಬೇಡ್ಕೊತೇನೆ. ಹ್ಯಾಪಿ ಬರ್ಡೇ ಸರ್. ಇವತ್ತಿನ ದಿವಸ ಏನು ಖುಷಿ ಆಗುವಂಥ ವಿಷಯ ಅಂತಂದ್ರೆ, ಇವತ್ತು ಜೂನ್ 3 ನಮ್ಮ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಅಧ್ಯಕ್ಷರಾದ MN ಮೋರೆ ಅವರ ಬರ್ತ್ಡೇ. ಇವತ್ತು ಅವರ ಹುಟ್ಟುಹಬ್ಬದ ದಿವಸ
ಎಷ್ಟೋ ಈಗ ಬಡವರಿಗಾಗಲಿ ಆಮೇಲೆ ಬಡ ಮಕ್ಕಳಿಗಾಗಲಿ ಉಚಿತ ಶಿಕ್ಷಣ ನೀಡ್ಯಾರ ಅವ್ರ ಕೈಲಾದಂಥ ಸಹಾಯವನ್ನು ಮಾಡಿದ್ದಾರೆ. ಅವರು ಬರ್ತಡೇ ದಿವಸ ನಮಗೆ ಏನು ಹೆಮ್ಮೆ ಅನಿಸ್ತೈತಪ್ಪ ಅಂತಂದ್ರೆ ಇವತ್ತಿನ ದಿವಸನೂ ಎಲ್ಲ ಆಸ್ಪತ್ರೆಗೆ ಹೋಗಿ ಹಣ್ಣು ಹಂಪಲುಗಳನ್ನ ಹಂಚ್ತಾ ಇದ್ದಾರೆ. ಆಮೇಲೆ ಅವ್ರ ಜೊತೆ ಇರೋದಕ್ಕೆ ನಮಗೊಂದು ಖುಷಿ ಅನಿಸ್ತೈತಿ. ಯಾಕಂತಂದ್ರೆ ಸಾಹೇಬ್ರ ಗುಣ ನೋಡಿದರೆ ಯಾರಿಗೂ ಅಂತ ಮನಸ್ಸು ಇರಂಗಿಲ್ಲ. ಅಂತ ದುಡ್ಡು ಇಟ್ಕೊಂಡು ಎಷ್ಟೋ ಮಂದಿ ಯಾರಿಗೂ ಇದನ್ನ ಸಹಾಯಗಳನ್ನು ಮಾಡ್ತಿರಂಗಿಲ್ಲ. ಇವ್ರು ನಮ್ಮ ಸಾಹೇಬ್ರು ಬಂದಿದ್ದ ದುಡ್ಡಿನಾಗ ಒಂದು ಅರ್ಧ ದುಡ್ಡು ಸಹಾಯನ ಮಾಡ್ತಿರ್ತಾರೆ. ಪ್ರತಿಯೊಬ್ಬರಿಗೂ ಯಾರು ಬಡವರು ಬಂದ್ರಂದ್ರೆ ನಾವು ನೋಡ್ತಿರ್ತೀವಿ, ಕಣ್ಣಾರೆ ನೋಡ್ತಿರ್ತೀವಿ. ಬಡವರು ಯಾರು ಬಂದ್ರಂದ್ರೆ ಅವ್ರಿಗೆ ಉಚಿತ ಶಿಕ್ಷಣ ಆಗಲಿ, ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇತ್ತಂದ್ರೆ ಆ ಪ್ರಾಬ್ಲಮ್ನ ಬಗೆಹರಿಸೋದಾಗ್ಲಿ ಇದನ್ನ ಮಾಡ್ತಿರ್ತಾರೆ. ನಾವು ಪ್ರೀತಿಯಿಂದ ಅವ್ರಿಗೆ MN ಬಾಸ್ ಅಂತ ಕರಿತೀವಿ. ಅವ್ರದ್ದು ಇವತ್ತು 71ನೇ ಹುಟ್ಟುಹಬ್ಬ ಐತಿ. ಇನ್ನೂ ಅವ್ರದ್ದು ಅಭಿವೃದ್ಧಿ ಹರಿಕಾರ ಆಮೇಲೆ ಶಿಕ್ಷಣ ಕ್ಷೇತ್ರದಾಗೂ ಅವರು ಭಾಳಷ್ಟು ಸಾಧನೆ ಮಾಡಿದ್ದಾರೆ. ಆ ಶಿಕ್ಷಣ ಕ್ಷೇತ್ರದಾಗ ಏನಪ್ಪ ಅಂತಂದ್ರೆ ನಮಗೆ ಇವತ್ತಿನ ದಿವಸ ಕಾಲೇಜ್ ಕಟ್ಟೋದಾಗ್ಲಿ, ಸ್ಕೂಲ್ ಕಟ್ಟೋದಾಗ್ಲಿ, ಅವರ ಶಿಕ್ಷಣ ಪ್ರೇಮಿ ಅಭಿವೃದ್ಧಿ ಹರಿಕಾರರು. ನಮ್ಮ ಸಮಾಜಕ್ಕೆ ಅವರ ಅವಶ್ಯಕತೆ ಭಾಳ ಐತಿ. ಮುಂಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸನ್ನು ಅವ್ರು ಕಾಣಲಿ ಅಂತಂದು ನಾವು ಹಾರೈಸ್ತೀವಿ. ಇವತ್ತಿನ ದಿವಸ MN ಬಾಸ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀದೇವಿ ಸತೀಶ್ ಮಾನೆ. ನಾವು ಮರಾಠ ವಿದ್ಯಾಪ್ರಸಾರಕ ಮಂಡಳದಲ್ಲಿ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನಮ್ಮ ಸನ್ಮಾನ್ಯ ಶ್ರೀ ಮನೋಹರ್ N ಮೋರೆ ಅವರು ಈ ಸಂಸ್ಥೆಯ ಅಧ್ಯಕ್ಷರಾಗಿ ಅವ್ರ ಅಡಿಯಲ್ಲಿ ನಾವು ಸಹ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ. ಯಾಕಂದ್ರೆ ನಮ್ಗೆ ಅಧ್ಯಕ್ಷರು ಅಂದ ತಕ್ಷಣ ನಮಗೆ ಒಂದು ಏನೋ ಒಂಥರ ಹೆದರಿಕೆ, ಏನೋ ಒಂಥರ ಭಯ ಅಂತ ಹಿಂಗೆಲ್ಲ ಇರ್ತದೆ. ಬಟ್ ಆದ್ರೆ ನಮ್ಗೆ ಅಧ್ಯಕ್ಷರು ಅಂದ್ರೆ ನಮ್ಗೆ ತಂದೆ ಸಮಾನ ಆಗ್ಯಾರ. ಈಗ ಸಮಾಜಕ್ಕೂ ತಂದೆ ಸಮಾನ ಅದಾರ ಅವ್ರಿಗೆ. ಯಾಕಂದ್ರೆ ಅವ್ರು ನಮಗೆ ಇಲ್ಲಿ ಸಿಬ್ಬಂದಿಗಳ ಕೊರತೆ ಏನಿದೆ ಎಲ್ಲ ಕೇಳ್ತಾರ. ಅವರು ಒಂದು ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳ್ರಿಮ್ಮ ಅಂತೆಲ್ಲ ಎಲ್ಲ ಕೇಳ್ತಾರ, ಎಲ್ಲ ಹೇಳ್ತಾರ. ನಾವು ನಮ್ಮ ಸಮಸ್ಯೆನ ಹೇಳಿದಾಗ ಆ ಸಮಸ್ಯೆನ ಬಗೆಹರಿಸುವಂಥ ಕೆಲಸ ನಮ್ಮ ಸನ್ಮಾನ್ಯ ಶ್ರೀ MN ಮೋರೆ ಸರ್ ಮಾಡಿದ್ದಾರೆ. ಅದಕ್ಕೆ ತಾಯಿ ತುಳಜಾಭವಾನಿ ಅವರಿಗೆ ಆಯುಷ್ಯ ಆರೋಗ್ಯ ಆಯುಷನ್ನು ಕೊಟ್ಟವ್ರಿಗೆ ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಅವ್ರದ್ದು 71ನೇ ವರ್ಷದ ಹುಟ್ಟುಹಬ್ಬ ಏನಿದೆ ಅಲ್ಲ, ಅದು 101 ವರ್ಷ ನಮ್ಮ ಸಮಾಜದಲ್ಲಿ ಆಚರಿಸುವಂತಾಗಲಿ ಅಂತಂದು ಈ ಸಂದರ್ಭದಲ್ಲಿ ನಾನು ತಾಯಿ ತುಳಜಾಭವಾನಿ ಹತ್ರ ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ಆಯುಷ್ಯನೂ ಸಹ ನಮ್ಗೆ ಸನ್ಮಾನ್ಯ ಶ್ರೀ MN ಮೋರೆ ಸರ್ಗೆ ಹೋಗ್ಬೇಕು. ಯಾಕೆಂದ್ರೆ ನಾನು ಒಬ್ಳು ಇಲ್ಲ ಅಂದ್ರೆ ನನ್ನ ಫ್ಯಾಮಿಲಿ ಅಷ್ಟೇ ರನ್ ಆಗ್ತದೆ. ಆದ್ರೆ ನಮ್ಮ ಸನ್ಮಾನ್ಯ ಶ್ರೀ MN ಮೋರೆ ಸರ್ ಇದ್ರೆ ಇಡೀ ಸಮಾಜ, ಇಡೀ ದೇಶನ ರನ್ ಆಗ್ತದೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕೆಂದ್ರೆ ಅಂತ ಕಪಟ ನಿಷ್ಕಲ್ಮಶ ವ್ಯಕ್ತಿ ಅಂತವರು ನಮ್ಮ ಸಮಾಜಕ್ಕೆ ಬಹಳ ಅವಶ್ಯಕವಾಗಿರುತ್ತದೆ. ಅದಕ್ಕೆ ಸಹ ನಾ ಈ ಸಂದರ್ಭದಲ್ಲಿ ಏನೇ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಆಯುಷ್ಯ ಸಹ ನಮ್ಮ ಮೋರೆ ಸರ್ಗೆ ಹೋಗ್ಲಿ ಅಂತ ನಾ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಒಬ್ಬಳೇ ಇದ್ರೆ ಅಂದ್ರೆ ನನ್ನ ಫ್ಯಾಮಿಲಿ ಅಷ್ಟೇ ರನ್ ಆಗ್ತದೆ. ನಮ್ಮ ಮೋರೆ ಸರ್ ಇದ್ರಂದ್ರೆ ಇಡೀ ಸಮಾಜ, ಇಡೀ ದೇಶ ಸಹ ರನ್ ಆಗ್ತದೆ. ಅವ್ರ ಅಡಿಯಲ್ಲಿ ನೂರಾರು ಸಾವಿರಾರು ಸಿಬ್ಬಂದಿಗಳು ಸಹ ವರ್ಕ್ ಮಾಡಲಿ ಅಂತ. ಯಾಕಂದ್ರೆ ನಾವು ಅವ್ರ ಸಾವಿರಾರು ಸಿಬ್ಬಂದಿಗಳ ಸಂಸಾರ ಸಹ ಇವರಿಂದ ನಡೀತಾ ಇದೆ. ಅದಕ್ಕೋಸ್ಕರ ಇವರಿಗೆ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ನಾ ಕೇಳ್ತಾ ಇದ್ದೀನಿ. ಒನ್ಸ್ ಅಗೇನ್ ಮೋರೆ ಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಸಮಾಜದ ಮುಖಂಡರಾದಂಥ MN ಮೋರೆ ಸಾಹೇಬರ ಹುಟ್ಟುಹಬ್ಬ ಅಂಗವಾಗಿ ಇವತ್ತು ನಾವು ಇಲ್ಲಿ ಸಿವಿಲ್ ಹಾಸ್ಪಿಟ್ಲ್ನಾಗ ಹಣ್ಣುಗಳು, ಬ್ರೆಡ್ಡು ಹಾಗೂ ಹಣ್ಣು ಹಂಪಲುಗಳು ಕೊಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಹಾಗೆ ಸಾಹೇಬ್ರ ಇದು 71ನೇ ವರ್ಷದ ಹುಟ್ಟುಹಬ್ಬ ಸಾಹೇಬ್ರ ನಮ್ಮ ಇದನ್ನ ಏನು ಹುಡುಗರಿಗೆ ಅಭ್ಯಾಸ ಮಾಡಿಸ್ತಾರಲ್ಲ, ಬಡವ್ರ ಹುಡುಗರಿಗೆ ಅಂಥವ್ರ ಶಿಕ್ಷಣ ಪ್ರೇಮಿಯವ್ರು. ಎಲ್ಲಾರ್ಗೆ ಬಡವ್ರ ಹುಡುಗರು ಯಾರೇ ಇದ್ರು ಅವ್ರ ಕಡೆ ಹೋದ್ರು ಅವ್ರಿಗೆ ಕಲ್ಸಾಕಾತ, ಏನು ಮಾಡಾಕಾತ, ಬಗ್ಗರಿಗೆ ಹೆಲ್ಪ್ ಮಾಡಾಕಾತ ಮೊದ್ಲೇಕಿಂತರೂ ಬಂದಾರ. ನಮ್ದು ಏನಂದ್ರೆ ನಮ್ಮ ಸಮಾಜದ ಅವರು ಒಂದು ಒಳ್ಳೆ ಅವ್ರು ಒಂಥರ ಆನ್ ಇದ್ದಂಗೆ ನಮ್ಮ ಸಮಾಜಕ್ಕೆ. ಆನಿ ಸಲಗ ಹೆಂಗೆ ಹೋಗ್ತೈತಲ್ಲ ಹಂಗೆ ನಮ್ಮ ಸಮಾಜದವರು ಅವ್ರು ಹಿಂದೆ ಹೋಗ್ತಾರೆ. ನಮ್ಮ ಸಮಾಜದ ಕಳಸ ಸಾಹೇಬ್ರ ಅವ್ರಿಗೆ ನಾವು ನಮ್ಮ ಸಮಾಜದ ವತಿಯಿಂದ ಹಾಗೂ ಸಮಸ್ತ ಹುಬ್ಳಿ ಧಾರವಾಡ ಎಲ್ಲರೂ ವತಿಯಿಂದ ಹುಟ್ಟು ಹಬ್ಬದ ನಿರ್ವಹಿಸಾಕ ಇದನ್ನ ಶುಭಾಶಯ ಕೋರಾಕ ಇದನ್ನ ಮಾಡ್ತೇವೆ. ಧನ್ಯವಾದಗಳು. ನಮಸ್ಕಾರ. ಇವತ್ತಿನ ನನ್ನ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಎಲ್ಲರೂ ಯುವ ಮಿತ್ರರು ಎಲ್ಲರೂ ಕೂಡಿಕೊಂಡು ಇವತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಬಡ ಚಿಕಿತ್ಸೆಗೆ ಬಂದ ಬಡ ಅವರಿಗಾಗಿ ಇವತ್ತು ಹಣ್ಣು ಹಂಪಲ ಮತ್ತು ಬ್ರೆಡ್ ವಿತರಿಸಾಕ ಅವರೆಲ್ಲ ನಮ್ಮ ಗೆಳೆಯರ ಬಳಗ ಎಲ್ಲ ಕೂಡಿ ಅರೇಂಜ್ಮೆಂಟ್ ಮಾಡಿ ಅವ್ರಿಗೆ ಎಲ್ಲರಿಗೂ ಅಂದ್ರೆ ಇಲ್ಲಿದ್ದ ದಾಖಲೆ ಆದವ್ರು ಎಲ್ಲರಿಗೂ ಬೇಗನೆ ಆರಾಮಾಗಲಿ ಅಂತೇಳಿ ಅವ್ರಿಗೆ ಹಣ್ಣು ಹಂಪಲ ಹಂಚೆ ಬಂದಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ದಿವಸ ಮರಾಠ ವಿದ್ಯಾಪ್ರಸಾರ ಮಂಡಳ ಅಧ್ಯಕ್ಷರಾದ ಶ್ರೀಯುತ MN ಮೋರೆ ಅವರ ಹುಟ್ಟುಹಬ್ಬ 71ನೇ ಹುಟ್ಟುಹಬ್ಬದ ಇವರು 10 ಹಲವಾರು ಸಮಾಜಕ್ಕೆ ಕಾರ್ಯಗಳನ್ನು ಮಾಡಿದ್ದಾರೆ. ಇದ್ರ ಜೊತೆಗೆ ನಾವು ಒಂದು ಮೋರೆ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಬಡ ರೋಗಿಗಳಿಗೆ ಇಲ್ಲಿ ಸಿವಿಲ್ ಹಾಸ್ಪಿಟಲ್ನಲ್ಲಿ ದಾಖಲಾಗಿರೋ ಬಡ ರೋಗಿಗಳಿಗೆ ಹಣ್ಣು ಹಂಪಳನ್ನು ವಿತರಣೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದು ಇವತ್ತು ಕಾರ್ಯಕ್ರಮ ಮಾಡಿದ್ದೀವಿ.
ಮರಾಠ ವಿದ್ಯಾ ಪ್ರಸಾರಕ ಮಂಡಳದ ಅಧ್ಯಕ್ಷರಾದಂಥ ಶ್ರೀ ಎನ್ ಮೋರೆ ಅವರ ಜನ್ಮದಿನದ ನಿಮಿತ್ತವಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಿಸಿ ಅವರ ಆರೋಗ್ಯ ಮತ್ತು ಅವರ ಆಯುಷ್ಯ ಚೆನ್ನಾಗಿರಲಿ ಅಂಥೇಳಿ ರೋಗಿಗಳಿಗೆ ಹಾರೈಸಿ ಮತ್ತು ಅವರ ಆರೋಗ್ಯ ಮತ್ತು ಆಯುಷ್ಯ ಚೆನ್ನಾಗಿರಲಿ ಅಂಥೇಳಿ ಎನ್ ಮೋರೆ ಅವರ ಅಭಿಮಾನ ಬಳಗ ಇವತ್ತು ಹಾರೈಸ್ತಾ ಇದೆ. ಎಲ್ಲರೂ ಬಂದು ಈ ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಎಲ್ಲರಿಗೂ ಧನ್ಯವಾದ ಹೇಳಿ ಹಾಗೂ ಮೀಡಿಯಾದವರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ ಈ ಮೂಲಕ.